ಅಲ್ಲ ಬೇಗ ಸನ್ಮಾನ್ಯ ಅಧ್ಯಕ್ಷರೇ, ಟೈಮ್ ವೇಸ್ಟ್ ಆಗೋದು ಬೇಡ. ಈ ಸರ್ಕಾರ ಬಂದ ಮೇಲೆ ಯಾಕೋ ಈ ಸರ್ಕಾರಕ್ಕೂ ಕಾನೂನು ಸುವ್ಯವಸ್ಥೆಗೂ ಅದೇನೋ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ತಾಳನೂ ಇಲ್ಲ, ಮೇಳನೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಗೃಹ ಸಚಿವರ ಖಾತೆಗೆ ಯಾರ್ಯಾರು ನಿರ್ವಹಿಸ್ತಾರೋ, ಯಾರ್ಯಾರು ನೋಡ್ತಾರೋ ಗೊತ್ತೇ ಇಲ್ಲ. ಆ ಸ್ಥಿತಿ ಆಗಿದೆ. ಅವರವ್ರ ಮಂತ್ರಿಗಳು ಅಲ್ಲ, ಜಿಲ್ಲಾ ಮಂತ್ರಿಗಳು ಅವರವರೇ ಆ ಗೃಹ ಇಲಾಖೆಯನ್ನ ನಿಭಾಯಿಸ್ತಾ ಇರೋದು ನಾವು ನೋಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ ನಮ್ಮ ಇಲ್ಲಿಂದ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಇರುವಂತ ರಾಮನಗರದಲ್ಲೂ ಒಂದು ಘಟನೆ ನಡೆದಿದೆ. ರಾಮನಗರ ನಿಮ್ಗೆಲ್ಲ ಗೊತ್ತಿದೆ, ಬಹಳ ಫೇಮಸ್. ಶೋಲೆ ಅಂತ ಫಿಲಂ ಎಲ್ಲ ಬಂದಿತ್ತು. ಕೈಗಾರಿಕೆಗಳು, ಹೆಚ್ಚಿನ ಕೈಗಾರಿಕೆಗಳು ಇರುವಂತ ಪ್ರದೇಶ. ಮತ್ತೆ ಬೇರೆ ಬೇರೆ ವಿದೇಶದಿಂದ ಬಂದಂತ ಗಣ್ಯರು ಕೂಡ ಆ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಅಧ್ಯಕ್ಷರೇ, ನಾವು ತಲೆ ತಗ್ಸೋ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಬಿಡದಿಯ ಟಯೋಟಾ ಒಂದು ಕಂಪನಿ ಏನಿದೆ, ಆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋಂಥದ್ದು. ಪೂರ್ತಿ ಒಂದಲ್ಲ 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ? ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಕನ್ನಡಿಗರು ಸೂಳೆ ಮಕ್ಕಳು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂಥದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀರಿ? ನಾವು ಈ ತರ ಬರ್ತಾ ಇದ್ರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯಿತು ಒಳಗಡೆ. ಈಗ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ, ಜಪಾನ್ ಕಂಪನಿಯ ಸಹಯೋಗದಲ್ಲಿರುವಂತ ಸುಮಾರು 10,000 ಜನ ಕೆಲಸ ಮಾಡುವಂತ 10,000 ಜನ ಕೆಲಸ ಮಾಡ್ತಾರಲ್ಲಿ. ಅಂತ ಕಂಪನಿಯ ಬರೆದಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಸುದ್ದಿನ ಮುಚ್ಚಾಕಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಆದರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇರುತ್ತಾ ಅಂತ ಜನ ಕೇಳ್ತಾರೆ. ಈ ತರದ ಕಿಡಿಗೇಡಿಗಳನ್ನ ಸರಿಯಾಗಿ ಏನಾನ ಒಂದು ಗುಂಡೇಟೆ ಏನಾನ ಹಾಕಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು. ಒಬ್ಬರಿಗೆ ಏನಾನ ಸರಿಯಾಗಿ ಬುದ್ಧಿ ಬಂದ್ರೆ, ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ. ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ. ಇದ್ರ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ? ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ. ಇನ್ನು ಯಾರನ್ನೂ ಬಂಧಿಸಿಲ್ಲ. ಯಾರು ಮಾಡಿದಾರೆ? ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದೆಲ್ಲ ಇಂಟರ್ನ್ಯಾಷನಲ್ ಕಂಪನಿ. ಕ್ಷಣದಲ್ಲೂ CCTV ಕ್ಯಾಮೆರಾ ಇದೆ. CCTV ಕ್ಯಾಮೆರಾ, ಎಂಟೈರ್ ಫ್ಯಾಕ್ಟರಿ CCTV ಕ್ಯಾಮೆರಾ ಇದೆ. ಒಂದೇ ಮನ್ಸು ಮಾಡಿದ್ರೆ ಸರ್ಕಾರ 1 ಸೆಕೆಂಡ್ ಅಲ್ಲಿ ಹಿಡಿಬಹುದು. ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ, ಪದೇ ಘಟನೆ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು? ಯಾರ ಪರ ಈ ಸರ್ಕಾರ? ಈಗ ಅಧ್ಯಕ್ಷರೇ, ಈಗ ತಾವು ಒಂದು ಇಲ್ಲಿಗೆ ನಾನು ಈಗ ಪ್ರಸ್ತಾವನೆಗೆ ಮಾಡಿದ್ದೀರಿ, ನಾನು ಅದನ್ನ ಕನ್ವರ್ಟ್ ಮಾಡಿದ್ದೇನೆ. ಮುಗಿಸೇ ಬಿಡ್ತೀನಿ. 2 ಇದೆ. ಉರ್ದುನೇ ಮಾತಾಡೋದಾ? ಅದೇ ನಂಗೆ ಅವ್ರು ಮಧ್ಯಾಹ್ನ ಮಾತಾಡ್ತಾರೆ. ಇನ್ನು 2 ಇರೋದು. ಇನ್ಯಾಕೆ ತಿರುಗಿ ಮತ್ತೆ ಶುರು ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ಬೋದು. ಆಯ್ತು, ಟೈಮ್ ವೇಸ್ಟ್ ಆಗ್ಬೋದು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಅಷ್ಟೊತ್ತಿಗೆ ಅವರು ಬರಲಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಹೋರಿ ಹಬ್ಬದ ಸ್ನೇಹ ಲವ್ ಜಿಹಾದ್ನಲ್ಲಿ ಅಂತ್ಯ. ಒಂದು ಓರಿ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್
ಓದಿದ್ದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಇವಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಎಲ್ಲೆಲ್ಲಿ ಈ ಓರಿ ಓಡಿಸ್ತಾರಲ್ಲ, ಓರಿ ಓಡಿಸುವಂತ ಒಂದು ಜಾತ್ರೆಗಳು ನಡೀತದಲ್ಲ ಉತ್ತರ ಕರ್ನಾಟಕ ಕಡೆ, ಅಲ್ಲೆಲ್ಲ ಹೋಗುವಂತ ಅಭ್ಯಾಸ, ಸ್ನೇಹಿತರ ಜೊತೆ ಅಲ್ಲೆಲ್ಲ ಹೋಗುವಂಥದ್ದು. ಅಲ್ಲಿ ಹೋದಾಗ ಇವ್ರಿಗೆ ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಓರಿ ಹೋದಂತ ಸಂದರ್ಭದಲ್ಲಿ, ಓರಿ ನೋಡಕ್ಕೆ ಇದೆಲ್ಲ ಹೋದಂತ ಫೋಟೋ ತೆಗೆಸ್ಕೊಳೋದು ಅವೆಲ್ಲ ಇದೆ. ನಾವು ಗ್ರೂಪಲ್ಲೆಲ್ಲ ವಾಟ್ಸಪ್ಪಲ್ಲಿ ಎಲ್ಲ ಇದೆ. ಎಲ್ಲ ಒಂದು ಸ್ಪರ್ಧೆ ಆದ್ಮೇಲೆ ಆ ಓರಿಗಳ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ಲು ಅವಳು. ಆ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದ್ಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ, ಆ ಇಬ್ಬರು ಹುಡುಗರು. ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಇವಳ ಜೊತೆ ಒಂದು ಲವ್ ಒಂದೂವರೆ ವರ್ಷ 2 ವರ್ಷ ಆಗಿದೆ. ಏನಪ್ಪ 2 ವರ್ಷ ಆಗಿದೆ. ಇದಾದ್ಮೇಲೆ ಆ ಹುಡುಗಿಯನ್ನ ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಯಾದ್ ಆಗಿ 2 ವರ್ಷ 3 ವರ್ಷ ಆದ್ಮೇಲೆ ಇನ್ನೇನು ಅವರಿಬ್ಬರದು ಮದುವೆ ಆಗ್ಬೇಕು ಅನ್ನೋ ಸಂದರ್ಭ ಬಂದಾಗ ಈ ಹುಡುಗಿನ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಅಲ್ಲಿಂದ ಬಲೋರಾ ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಮಾತಾಡಿಸಿ, ಇಲ್ಲ ನಿನ್ ಜೊತೆ ನಾವು ಮಾತಾಡಬೇಕು, ಮದುವೆ ಫಿಕ್ಸ್ ಮಾಡಬೇಕು, ಯಾಕೆ ಮಾಡೋದು ಮದುವೆ ಚರ್ಚೆ ಮಾಡಬೇಕು, ಮದುವೆಗೆ ಏನೇನು ಎಲ್ಲೆಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ ಬಾ ಅಂತ ನಂಬಿಸಿ ಕರ್ಕೊಂಡೋಗಿ ಒಂದು ಪಾಳು ಬಿದ್ದಂತ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಕೇಸರಿ ಒಂದು ಟವಲ್ ತಗೊಂಡು ಕತ್ತಲ್ಲಿ ಹಾಕಿ ಅಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಶಾಲೆಯಲ್ಲಿ ಪಾಳು ಬಿದ್ದಿದ್ದ ಶಾಲೆ. ಸತ್ತ ಮೇಲೆ ಅದನ್ನ ತಗೊಂಡೋಗಿ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ರಾತ್ರಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ. ಆಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ತುಂಗಾ ನದಿಗೆ ಅದನ್ನ ಅದಾದ್ಮೇಲೆ ಅವ್ರನ್ನ ನದಿಗೆ ತಗೊಂಡೋಗಿ ಹಾಕಿದ್ದಾರೆ. ಅದನ್ನು ನದಿಗೆ ತಗೊಂಡೋಗಿ ಬಿಸಾಕಿದ್ದಾರೆ. 3 ದಿನ ಆದ್ಮೇಲೆ ಹೆಣ ತೇಲ್ತೈತೆ. ಆಗ ಅದನ್ನ ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಇದು ಕೊಲೆ, ಕತ್ತಿಗೆ ಬಿಗ್ದಿದ್ದಲ್ಲ, ಅದು ಹಾಗೆ ಇರ್ತತೆ. ಕತ್ತಿಗೆ ಬಿಗ್ದಿರೋಂತ ಒಂದು ಟವಲ್ ಏನಿದೆ ಕೇಸರಿದು ಹಾಗೆ ಇರ್ತತೆ. ಇದು ಕೊಲೆ ಅಂತ ಪೊಲೀಸರು ಅದನ್ನ FIR ಮಾಡಿದ್ಮೇಲೆ ಪೊಲೀಸರು ಅದು ಯಾಕೆ ಗೊತ್ತಿಲ್ಲ, ಪೊಲೀಸರು ಅವರ ತಂದೆ ತಾಯಿಗೆ ತಿಳಿಸ್ದೆ ತಾಯಿಗೆ ತಿಳಿಸ್ದೆ ಅದನ್ನ ಮುಚ್ಚಾಕ್ಬಿಡ್ತಾರೆ, ಅದನ್ನ ಬರ್ನ್ ಮಾಡ್ಬಿಡ್ತಾರೆ. ಅವ್ರ ತಾಯಿಗಳು ತಿಳಿಸಲ್ಲ, ಬರ್ನ್ ಮಾಡ್ಬಿಡ್ತಾರೆ. ಈಗ ಈ ರೀತಿ ಆದ್ರೂ ಕೂಡ ಪೊಲೀಸರು ವೈಫಲ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಗೆ ನೇಹಾ ಹತ್ಯೆ ಆಯ್ತು, ಆಗ ಎಚ್ಚರಿಕೆ ವಹಿಸಬೇಕಾಗಿತ್ತು. ಅವಾಗ ಅವ್ರು ಎಚ್ಚರಿಕೆ ವಹಿಸ್ಲಿಲ್ಲ. ಅವರು ನೇಹಾ ಹತ್ಯೆ ಆದಾಗೂ ಎಚ್ಚರಿಕೆ ವಹಿಸ್ಲಿಲ್ಲ. ಈ ತರದ ಹಲವಾರು ಘಟನೆಗಳಾದಾಗೂ ಕೂಡ ಸರ್ಕಾರ ಎಲ್ಲೋ ಒಂದ್ ಕಡೆ ಇದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಸೀರಿಯಸ್ ಆಗಿ ಯಾರ ಮೇಲಾದರೂ ಸರಿಯಾಗಿ ಒಂದು ಕ್ರಮ ಆಗಿದ್ರೆ ಇವತ್ತು ಈ ಘಟನೆಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ಗನ್ಸ್ತೈತೆ. ಇಷ್ಟೊಂದು ಕ್ರೂರವಾಗಿ ಮಾಡಿರ್ತಕ್ಕಂಥ ಘಟನೆಯನ್ನ ನಾವು ನೋಡ್ತಾ ಇದ್ದೀರಿ. ಅದರಿಂದ ಮತ್ತೆ ಇನ್ನೊಂದು ಇವತ್ತು ಇಂಪಾರ್ಟೆಂಟ್ ಆಗಿ ಈ ಹಂಪಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ದೌರ್ಜನ್ಯ ತಾವು ನೋಡಿದ್ದೀರ, ದೊಡ್ಡ ಸುದ್ದಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ. ಹಂಪಿ ನಿಮ್ಗೆ ತಿಳಿದಂಗೆ ಐತಿಹಾಸಿಕ ತಾಣ, ವಿಶ್ವದ ಒಂದು ಪಟ್ಟಿಯಲ್ಲೂ ಗುರುತು ಮಾಡಿರ್ತಕ್ಕಂಥದ್ದು ಒಂದು ಸ್ಥಳ ಅದು
ಹಂಪಿ. ಅಲ್ಲಿ ಮಾರ್ಚ್ 6ರಂದು ಗಂಗಾವತಿ ತಾಲೂಕಿನ ಸಣ್ಣಪುರ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ 5 ಪ್ರವಾಸಿಗರು ರಾತ್ರಿಯ ಒಂದು ಮೂನ್ ಲೈಟ್ ಅಲ್ಲಿ ಸಂಗೀತ ಕೇಳಕ್ಕೆ, ಸಂಗೀತ ಅಲ್ಲಿರೋರೆಲ್ಲ ಹಾಗೆ ಮಾಡ್ತಾರೆ. ಯಾಕೆಂದ್ರೆ ತಮಗೂ ಗೊತ್ತಿದೆ, ಫಾರಿನರ್ಸ್ ಬಂದ್ರೆ ನಾವೇನ ಹಂಪಿಗೆ ಹೋದ್ರೆ 1 ಅವರಲ್ಲೇ ಹಂಪಿನ ನೋಡ್ಬಿಡ್ತೀವಿ ನಾವು, 1 ಗಂಟೆಯಲ್ಲಿ. ಫಾರಿನರ್ಸ್ ಅಲ್ಲಂಗಲ್ಲ, ಬಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರತಿಯೊಂದು ಆ ಕಲ್ಲನ್ನು ಮುಂದೆ ನಿಂತು ಅದರ ಚಿತ್ರ ಇರ್ಬೋದು, ಫೋಟೋ ಇವೆಲ್ಲ ಮಾಡ್ತಾರಲ್ಲಿ. ಇನ್ನು ಕೆಲವರು ಬರ್ಬೋದು, ಅವ್ರು ಬಂದ ಮೇಲೆ ಅವ್ರೇನು ಫಾರಿನರ್ಸು ಸ್ವಲ್ಪ ಮೋಜು ಮಸ್ತಿ ಇದ್ದೇ ಇರ್ತೈತೆ, ಅದನ್ನ ನಾವೇನು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಸುಮಾರು ಮಲ್ಲೇಶ್ 22 ವಯಸ್ಸು, ಚೇತನ್ ಸಾಯಿ ಸಿಳ್ಳೆಕ್ಯಾತ 21 ವರ್ಷ, ಈ 3 ಜನನು ಕೂಡ ಒಬ್ಬರನ್ನ ಹತ್ಯೆ ಮಾಡ್ತಾರೆ. ಒಡಿಶಾ ಮೂಲದ ವಿಪಾಶ್, ಅವನಿಗೆ ತಲೆಗೆ ಹೊಡಿತಾರೆ, ನದಿಗೆ ತಳ್ಳಿಬಿಡ್ತಾರೆ. ಅವನಿಗೆ ತಲೆಗೆ ಬೇಟ್ ಬಿದ್ದಿರೋದ್ರಿಂದ ನದಿಯಿಂದ ಈಚೆ ಬರೋಕ್ಕಾಗಲ್ಲ. ಇನ್ನ 2 ನದಿಗೆ ತಳ್ತಾರೆ. ಅವರು ಈಜು ಬರೋದ್ರಿಂದ ಎಸ್ಕೇಪ್ ಆಗಿ ಬಂದಿದ್ದಾರೆ. ಅದಾದ ತಕ್ಷಣ ಏನ್ ಮಾಡ್ತಾರೆ, ಆ ಇಸ್ರೇಲ್ ಒಬ್ಬ ಮಹಿಳೆ ಇರ್ತಾಳೆ, ಇಸ್ರೇಲ್ ಮಹಿಳೆ ಮತ್ತು ಆ ಹೋಮ್ ಸ್ಟೇ ನಡೆಸೋವಂಥ ಒಬ್ಬ ಹಂಪಿಯ ಒಬ್ಬ ಮಹಿಳೆ ಇರ್ತಾರೆ. ಇವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅವ್ರು 3 ಜನ ಹೊಡೆದು ಆದ್ಮೇಲೆ ಇವರು ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅಂದ್ರೆ ಅವರು ಫಸ್ಟ್ ದುಡ್ಡು ಕೇಳ್ತಾರೆ, ದುಡ್ಡು ಆದ್ಮೇಲೆ ಈ ಅತ್ಯಾಚಾರಗಳು ಆಗಿದ್ದು. ಅಲ್ಲ ಅಧ್ಯಕ್ಷ, ಫಾರಿನರ್ಸ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕು ಅತ್ಯಾಚಾರ ಆಗ್ತಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಯಾವುದೋ ಯೂನಿವರ್ಸಿಟಿನವ್ರು ಮೆಚ್ಕೊಂಡಿದ್ರು, ವಿದೇಶಿಗರು ಗುಣಗಾನ ಮಾಡಿದ್ರು. ಈಗ ವಿದೇಶಿಗರ ಮೇಲೆ ಈ ಪ್ರಮಾಣದಲ್ಲಿ ಅತ್ಯಾಚಾರ ಸಾವು ನಡೀತಾ ಇದ್ರು ಕೂಡ ಈ ಸರ್ಕಾರ ಏನೋ ಗಮನಿಸಲ್ಲ ಅಂತಂದ್ರೆ ಏನು ವಿದೇಶಿಗರು ಇದನ್ನ ಬಹಳ ಮೆಚ್ಕೊಂಡ್ಬಿಟ್ಟಿದಾರ? ಕೇಳಿ, ದೊಡ್ಡ ಪ್ರಮಾಣದ ಅಪಾಯ ಆಗಿದೆ. ಕೇಳ್ಬೇಕು, ಈ ಸರ್ಕಾರದಲ್ಲಿ ಯಾರಿದ್ದಾರೆ ಕೇಳಿಕ್ಕೆ? ಅಲ್ಲೂ ಅನಾಥ ಆಗಿದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೂ ಕೂಡ ಅನಾಥ, ಸದನನೂ ಕೂಡ ಅನಾಥ ಆಗ್ಬಿಟ್ರೆ ನೀವೇ ಈ ಸದನದಲ್ಲಿ ರಕ್ಷಣೆ ಬರಬೇಕಾಗಿರೋ ಅಲ್ಲೂ ಕಾನೂನು ಸುವ್ಯವಸ್ಥೆ ಅನಾಥ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ.